ಕುಂಭರಾಶಿಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾನು ನಿಮಗೆ ಹೇಳಲಿರುವ ವಿಷಯ ಸಾಮಾನ್ಯವಾದದ್ದಲ್ಲ. ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ಘಟನೆಗಳು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು. ನೀವು ಊಹಿಸದ ರೀತಿಯಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸಬಹುದು. ಆದ್ದರಿಂದ ಈ ಸಂದೇಶವನ್ನು ಕೊನೆಯವರೆಗೂ ಕೂಡ ಗಮನ ಕೊಟ್ಟು ಕೇಳಿ, ಯಾಕೆಂದರೆ ಇಲ್ಲಿ ನಾನು ಹೇಳಲಿರುವ ಪ್ರತಿಯೊಂದು ಮಾತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಕುಂಭರಾಶಿಯವರೇ, ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸುತ್ತಿರುವ ಒತ್ತಡ, ಆತಂಕ ಮತ್ತು ಗೊಂದಲಗಳು ಕೇವಲ ಸಾಮಾನ್ಯ ಘಟನೆಗಳಲ್ಲ. ಗ್ರಹಗಳ ವಿಶೇಷ ಚಲನೆಗಳು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಕೆಲವರು ನಿಮ್ಮ ಮುಂದೆ ಸ್ನೇಹಿತರಂತೆ ಕಾಣಬಹುದು, ಆದರೆ ಅವರ ನಿಜವಾದ ಉದ್ದೇಶ ಬೇರೆಯೇ ಆಗಿರಬಹುದು. ಆದ್ದರಿಂದ ಯಾರ ಮೇಲಾದರೂ ಅತಿಯಾದ ನಂಬಿಕೆ ಇಡುವ ಮೊದಲು ಒಮ್ಮೆ ಯೋಚನೆ ಮಾಡಿ ನೋಡಿ. ಪ್ರತಿಯೊಂದು ಮಾತನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಡಿ. ನಿಮ್ಮ ಯೋಜನೆಗಳು ಮತ್ತು ಕನಸುಗಳನ್ನು ನಿಮ್ಮೊಳಗೆ ಇಟ್ಕೊಳ್ಳೋದು ಈಗ ನಿಮಗೆ ಲಾಭಕರ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯವಾಗಿರುತ್ತೆ. ಹಣ ಬರ್ತಾ ಇದ್ರೂ ಕೂಡ ಅದು ಉಳಿಯದ ಪರಿಸ್ಥಿತಿ ನಿಮ್ಮಲ್ಲಿ ಕೆಲವರಿಗೆ ಎದುರಾಗಬಹುದು. ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ಅನಗತ್ಯ ವೆಚ್ಚಗಳನ್ನು ತಪ್ಪಿಸಿ. ಯಾರಿಗಾದರೂ ಹಣ ಸಾಲ ನೀಡುವ ಮುನ್ನ 2 ಬಾರಿ ಯೋಚನೆ ಮಾಡಿ. ಒಂದು ಸಣ್ಣ ನಿರ್ಲಕ್ಷ್ಯ ದೊಡ್ಡ ನಷ್ಟಕ್ಕೆ ಕಾರಣ ಆಗಬಹುದು. ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಕೆಲವರು ನಿಮ್ಮ ಸಾಧನೆಗಳನ್ನು ಕಂಡು ಅಸೂಯೆ ಪಡಬಹುದು. ನೀವು ಮಾಡಿದ ಕೆಲಸದ ಶ್ರೇಯಸ್ಸನ್ನು ಇನ್ನೊಬ್ಬರು ಪಡೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಬಹುದು. ಆದರೆ ಇದರಿಂದ ನಿರಾಶರಾಗಬೇಡಿ. ನಿಮ್ಮ ಪ್ರಾಮಾಣಿಕತೆ ಮತ್ತು ಪರಿಶ್ರಮವನ್ನು ದೇವರು ನೋಡ್ತಾ ಇದ್ದಾರೆ. ಸಮಯ ಬಂದಾಗ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಖಂಡಿತ ಸಿಗುತ್ತೆ. ಸಂಬಂಧಗಳ ವಿಷಯದಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯ. ನಿಮ್ಮ ಹತ್ತಿರದ ವ್ಯಕ್ತಿಯೊಬ್ಬರ ವರ್ತನೆ ಹಠಾತ್ತನೆ ಬದಲಾಗಿರುವಂತೆ ಕಾಣಬಹುದು. ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಬೋದು. ಸಣ್ಣ ವಿಷಯಗಳೇ ದೊಡ್ಡ ಜಗಳಗಳಿಗೆ ಕಾರಣ ಆಗಬಹುದು. ಆದ್ದರಿಂದ ಮಾತನಾಡಬೇಕಾದ್ರೆ ಎಚ್ಚರ ಇರಲಿ, ಶಾಂತವಾಗಿರಿ. ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ಒಂದು ಕ್ಷಣದ ಕೋಪ ಹಲವು ವರ್ಷಗಳ ಸಂಬಂಧವನ್ನು ಹಾಳು ಮಾಡಬಹುದು. ಆರೋಗ್ಯದ ಕಡೆ ಗಮನ ಹರಿಸೋದು ಅತ್ಯಗತ್ಯ. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನಿದ್ದೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮನಸ್ಸಲ್ಲಿ ಅನಗತ್ಯ ಭಯ ಮತ್ತು ಚಿಂತೆಗಳನ್ನು ತುಂಬಿಕೊಳ್ಬೇಡಿ. ನೀವು ಇತ್ತೀಚೆಗೆ ಹೆಚ್ಚು ದಣಿವು, ಗಾಬರಿ ಅಥವಾ ಅಶಾಂತಿಯನ್ನು ಅನುಭವಿಸ್ತಾ ಇದ್ದರೆ ಅದು ನಿಮ್ಮ ದೇಹ ಮತ್ತು ಮನಸ್ಸು ವಿಶ್ರಾಂತಿ ಕೇಳುತ್ತಿರುವ ಸಂಕೇತ ಆಗಿರಬಹುದು. ಕುಂಭರಾಶಿಯವರೇ, ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರೋದಕ್ಕೆ ಮುಂಚೆ ಕೆಲವು ವಿಚಿತ್ರ ಸಂಕೇತಗಳು ಕಾಣಿಸುತ್ತೆ. ನೀವು ಇತ್ತೀಚೆಗೆ ಕೆಲವು ಕನಸುಗಳನ್ನು ಕಂಡಿರಬಹುದು. ಕೆಲವು ವಿಷಯಗಳ ಬಗ್ಗೆ ಮನಸ್ಸು ಮತ್ತೆ ಮತ್ತೆ ಎಚ್ಚರಿಕೆ ನೀಡ್ತಾ ಇರುವಂತೆ ಅನಿಸಿರಬಹುದು. ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಅಂತರಂಗದ ಧ್ವನಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಶಾಂತವಾಗಿ ಯೋಚನೆ ಮಾಡಿ ನಂತರವೇ ಯಾವುದೇ ನಿರ್ಧಾರ ಕೈಗೊಳ್ಳಿ. ಮುಂದಿನ ದಿನಗಳಲ್ಲಿ ಒಂದು ಮಹತ್ವದ ಅವಕಾಶ ನಿಮ್ಮ ಜೀವನದ ಬಾಗಿಲು ತಟ್ಟಬಹುದು. ಮೊದಲ ನೋಟಕ್ಕೆ ಅದು ಸಾಮಾನ್ಯವಾಗಿ ಕಾಣಬಹುದು, ಆದರೆ ಅದೇ ಅವಕಾಶ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರಬಹುದು. ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅವಕಾಶವನ್ನು ಕೂಡ ಜಾಣ್ಮೆಯಿಂದ ಪರಿಶೀಲಿಸಿ. ಇದೀಗ ಒಂದು ವಿಶೇಷ ಪರಿಹಾರವನ್ನು ತಿಳಿಸ್ತೇನೆ. ಇಂದು ರಾತ್ರಿ ಮಲಗುವ ಮೊದಲು ಒಂದು ದೀಪವನ್ನು ಹಚ್ಚಿ ನಿಮ್ಮ ಇಷ್ಟ ದೇವರ ಮುಂದೆ ಕುಳಿತು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ. ಓ ದೇವರೇ, ನನಗೆ ಸರಿಯಾದ ದಾರಿ ತೋರಿಸು. ನಾನು ಕಾಣದ ಅಪಾಯಗಳಿಂದ ನನ್ನನ್ನು ರಕ್ಷಣೆ ಮಾಡು ಅಂತ ಈ ಥರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಈ ಸರಳ ಪರಿಹಾರ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಗಮನದಲ್ಲಿಡಿ ಕುಂಭರಾಶಿಯವರೇ, ಯಾವುದೇ ಕತ್ತಲೆ ಶಾಶ್ವತವಲ್ಲ. ಎಷ್ಟೇ ಕಷ್ಟದ ಸಮಯ ಬಂದರೂ ಅದು ಕಳೆಯುತ್ತೆ. ಇಂದು ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳು ನಾಳೆ ನಿಮ್ಮ ಯಶಸ್ಸಿನ ಕಥೆಯ ಭಾಗ ಆಗಬಹುದು. ಆದ್ದರಿಂದ ಧೈರ್ಯ ಕಳೆದುಕೊಳ್ಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ, ದೇವರ ಮೇಲೆ ವಿಶ್ವಾಸ ಇಡಿ. ನೀವು ಈಗ ಎದುರಿಸುತ್ತಿರುವ ಪರೀಕ್ಷೆಗಳು ನಿಮ್ಮನ್ನು ಮುರಿಯೋದಕ್ಕೆ ಅಲ್ಲ, ನಿಮ್ಮನ್ನು ಇನ್ನಷ್ಟು ಬಲಿಷ್ಠಪಡಿಸೋದಕ್ಕೆ ಬಂದಿವೆ. ಮುಂದಿನ 24 ಗಂಟೆಗಳು ನಿಮಗೆ ಮಹತ್ವದ ಸಮಯ ಆಗಿರಬಹುದು. ಆದರೆ ಭಯಪಡೋ ಅಗತ್ಯ ಇಲ್ಲ. ಜಾಗರೂಕರಾಗಿ, ಶಾಂತವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ನಿಮ್ಮ ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಸಿದ್ಧ ಆಗಿದೆ. ಕೊನೆಯಲ್ಲಿ ನೀವು ನಿಜವಾದ ಕುಂಭರಾಶಿಯವರಾಗಿದ್ದರೆ ಕಮೆಂಟಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೀರಿ. ನಿಮ್ಮ ಲಕ್ಕಿ ಸಂಖ್ಯೆ 7 ಮತ್ತು 11. ನಿಮ್ಮ ಲಕ್ಕಿ ಬಣ್ಣ ನೀಲಿ. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.